ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಏನಾಗುತ್ತೋ ನೋಡೋಣ. ಡಿ ಕೆ ಶಿ ನಮ್ಮ ಜಿಲ್ಲೆಯವರು, ಅವರಿಗೂ ಅವಕಾಶ ಸಿಗಬೇಕು ಅಂತ, ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ಮಾಜಿ ಸಚಿವ PGR ಸಿಂಧ್ಯಾ ಈಗ ಬ್ಯಾಟ್ ಮಾಡ್ತಾ ಇದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಡಿ ಕೆ ಶಿ ನಮ್ಮ ಜಿಲ್ಲೆಯವರು, ಅವರಿಗೂ ಒಂದು ಅವಕಾಶ ಸಿಗಬೇಕು, ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ಮಾಜಿ ಸಚಿವ PGR ಸಿಂಧ್ಯಾ ಈಗ DCM ಪರವಾಗಿ ನಿಂತಿದ್ದಾರೆ. CM DCM ಬ್ರೇಕ್ಫಾಸ್ಟ್ ಮೂಲಕ ಗೊಂದಲ ಪರಿಹರಿಸಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗಬೇಕು ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಹೈಕಮಾಂಡ್ ತೀರ್ಮಾನ ಅಂತ PGR ಸಿಂಧ್ಯಾ ಈಗ DCM ಪರವಾಗಿ ನಿಂತಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಏನಾಗತ್ತೆ ನೋಡೋಣ, ಎಲ್ಲವೂ ಕೂಡ ರಾಜಕೀಯದಲ್ಲಿ ಒಂಥರ ಮಾರ್ಮಿಕವಾದಂತಹ ಹೇಳಿಕೆಗಳು. ಸಾಕಷ್ಟು ನಾಯಕರು ಅದನ್ನೇ ಹೇಳ್ತಾರೆ. ಈಗ PGR ಸಿಂಧ್ಯಾ ಅವರ ಸರದಿ. ಆಂತರಿಕ ವಿಚಾರ ಇದು. ಯಾರು ಮುಖ್ಯಮಂತ್ರಿಗಳಾಗಬೇಕು, ಯಾರು ನಾಯಕರಾಗಬೇಕು, ಉಪಮುಖ್ಯಮಂತ್ರಿಗಳಾಗಬೇಕು, ಪಕ್ಷದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದು ಪಕ್ಷದ ಆಂತರಿಕ ವಿಚಾರ ಇದು. ಪಕ್ಷದ ವೇದಿಕೆಯಲ್ಲೇ ಇವೆಲ್ಲ ಬಗೆಹರಿಬೇಕೆ ವಿನಃ ಬೇರೆ ವೇದಿಕೆಗಳ ದುರುಪಯೋಗ ಆಗಬಾರ್ದು. ಕಾರಣದಿಂದ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸೇರಿ ಅವರನ್ನು ಸೇರಿಸಿ ಸೇವನೆ ಮಾಡಿ ಇನ್ಮೇಲೆ ನಾವು ಒಟ್ಟಿಗೆ ಹೋಗಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರೋದೇ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರಿಬ್ಬರು ಇದೇ ರೀತಿಯಲ್ಲಿ ಮುಂದುವರಿಲಿ ಅನ್ನೋದು ನನ್ನ ಆಸೆ. 4 ವರ್ಷದ ಅವಧಿ ಅಥವಾ 5 ವರ್ಷದ ಅವಧಿ ಯಾರಿರಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನೋದನ್ನು ನನ್ನ ವೈಯಕ್ತಿಕ ವಿಚಾರಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದರ ಪ್ರಕಾರ ಎಲ್ಲರೂ ನಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೇ ಬೆಂಕಿ ಇಲ್ಲದೆ ಹೊಗೆ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಹೊಗೆ ಬಂದಿದೆ ನೋಡುವ. ಪಕ್ಷದ ಆಂತರಿಕ ವಿಚಾರ ಇದು.